ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಪಾಕ ಪ್ರಯೋಗಾಲಯ ಸಂಚಿಕೆಯಲ್ಲಿ ನಾವು ಕ್ಯಾರೆಟ್ ಕೋಸಂಬರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಸಣ್ಣದಾಗಿ ತುರ್ಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ಹೆಸರು ಬೇಳೆಯನ್ನು ಸೇರಿಸ್ಕೊಳ್ಳೋಣ. ಕೊಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತುರಿದಿಟ್ಕೊಂಡಿರುವಂಥ ಕಾಯನ್ನು ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ. ನಾನಿಲ್ಲಿ ಖಾರಕ್ಕೆ ಇದು ಒಂದನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ನೀವು ಹಸಿಮೆಣಸು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಬೇಕನ್ನೋರು. ನನಗೆ ನನ್ನ ಮಗ ತಿನ್ನೋದ್ರಿಂದ ಖಾರ, ಅವನಿನ್ನೂ 2 ವರ್ಷದವನಲ್ಲ, ಹಾಗಾಗಿ ಅಷ್ಟೆಲ್ಲ ಖಾರ ತಿನ್ನಲ್ಲ. ಅದರಿಂದ ನಾನು ಖಾರನೇ ಹಾಕ್ತಾಯಿಲ್ಲ ಇಲ್ಲಿ. ಈಗ ಒಂದು ಹೋಳಷ್ಟು ನಿಂಬೆ ರಸವನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಎಲ್ಲ ಕೂಡ. ಇದಕ್ಕೆ ಕೆಲವರು ಸೌತೆಕಾಯಿನೂ ಸೇರಿಸ್ತಾರೆ, ಆದರೆ ನಾನಿಲ್ಲಿ ಸೌತೆಕಾಯಿ ಮಾಡ್ತಿಲ್ಲ, ಯಾಕಂದರೆ ಆ ಕೋಸಂಬರಿನೇ ಬೇರೆ. ಇದು ಬರೀ ಕ್ಯಾರೆಟಿಂದ ಮಾಡುವಂಥ ಕೋಸಂಬರಿ, ಹಾಗಾಗಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಬೇಕು. ಹೀಗೆ ಕೂಡ ತಿನ್ನಬಹುದು. ನಾನಿಲ್ಲಿ ಅದಕ್ಕೊಂದು ಸಣ್ಣದಾದಂಥ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೇ ಬಡಿಸ್ಕೋಬೋದು. ಒಗ್ಗರಣೆ ಹಾಕೊಂಡ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಧ್ಯ ಕಡಲೆಬೇಳೆ, ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಸಿಗ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ ಏನಕ್ಕೆ ಹಾಕೋಬೇಕಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಸ್ವಲ್ಪ ಹೆಸರು ಬೇಳೆ ಕೆಲವರಿಗೆ, ಹಾಗಾಗಿ ಅದನ್ನು ಸಮತೋಲನ ಮಾಡೋದಕ್ಕೆ ನಾನಿಲ್ಲಿ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಕಡಲೆಬೇಳೆ, ಕರಿಬೇವು, ಗೋಡಂಬಿ, ದ್ರಾಕ್ಷಿ ಇದಿಷ್ಟನ್ನು ಸೇರಿಸ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಅದು ಘಮ ಘಮ ವಾಸನೆ ಬಂದ ಮೇಲೆ ಈ ಒಗ್ಗರಣೆಯನ್ನು ನಾವು ಮಿಶ್ರ ಮಾಡಿಟ್ಕೊಂಡಿರುವಂತಹ ಕೋಸಂಬರಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಸೂಪರ್ ಆದಂತಹ ಕ್ಯಾರೆಟ್ ಕೋಸಂಬರಿ ತಿನ್ನೋದಕ್ಕೆ ರೆಡಿಯಾಗುತ್ತೆ. ಹೀಗೇ ನಾವು ಬೀಟ್ರೂಟು, ಹೆಸರು ಕಾಳು, ಸೌತೆಕಾಯಿ ಹೀಗೆ ತುಂಬ ಹಸಿಯಾದಂತಹ ಬೇಯಿಸದೇ ಇರುವಂತಹ ಕೋಸಂಬರಿಯನ್ನು ಮಾಡಿಕೊಂಡು ಊಟದ ಜೊತೆಗೆ ಅಥವಾ ಸ್ನ್ಯಾಕ್ಸ್ ರೂಪದಲ್ಲಿ ಸಂಜೆ ಹೊತ್ತು ಉಪಯೋಗಿಸ್ಬೋದು. ಕರಿದ ತಿಂಡಿಗಳನ್ನ ಅವಾಯ್ಡ್ ಮಾಡೋಕ್ಕೆ ನಾವು ಈ ಉಪಾಯಗಳನ್ನು ಉಪಯೋಗಿಸ್ಕೋಬೋದು. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ನ ವಿಶೇಷತೆ ನಿಮಗೆ ಗೊತ್ತೇ ಇದೆ. ನಿಮ್ಮ ಊರಿನ, ನಿಮ್ಮ ಪ್ರದೇಶದ, ನಿಮ್ಮ ಮನೆಯಲ್ಲಿ ಮಾಡುವಂತಹ ಸ್ಪೆಷಲ್ ಐಟಮ್, ಸ್ಪೆಷಲ್ ರುಚಿಯ ರೆಸಿಪಿಯನ್ನು ನೀವು ನಿಮ್ಮ ಹೆಸರು, ಫೋಟೋ ಮತ್ತು ನಿಮ್ಮ ವಿವರಗಳೊಂದಿಗೆ ನಮಗೆ ವಾಯ್ಸ್ ನೋಟ್ ಅಥವಾ ಕಮೆಂಟ್ನಲ್ಲಿ ಟೈಪ್ ಮಾಡಿ ಕಳಿಸಿದ್ರೆ ನಾವು ನಮ್ಮ ಮನೆಯಲ್ಲಿ ಆ ರೆಸಿಪಿಯನ್ನು ಟ್ರೈ ಮಾಡಿ ಅದರ ವಿಡಿಯೋವನ್ನು ನಿಮ್ಮ ವಿವರಗಳ ಮುಖಾಂತರ ನಮ್ಮ ಚಾನಲ್ನಲ್ಲಿ ಬಿತ್ತರಪಡಿಸ್ತೇವೆ. ಇದರಿಂದ ನಿಮ್ಮ ಊರಿನ ಸ್ಪೆಷಲ್ ಐಟಮ್, ಸ್ಪೆಷಲ್ ರುಚಿ ಎಲ್ಲರಿಗೂ ತಿಳಿಯುವಂತಾಗುತ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ವಿಶೇಷವಾದ ರುಚಿಗಳನ್ನು ಕಳಿಸೋದನ್ನ ಮರಿಲೇಬೇಡಿ. ಧನ್ಯವಾದಗಳು.